ನಮಸ್ಕಾರ ಅಂಡ್ ತಮಾಸ್. ಇವತ್ತಿನ ಒಂದು ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಚಿಕ್ಕದಾದ ವಾಟರ್ ಫಾಲ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಟ್ಟಿರಿ ಚಾನಲ್ನ. ಇವತ್ತು ನಾನು ನಿಮಗೆ ಸಾಗರದ ಅತ್ಯಂತ ನಿಯರೆಸ್ಟ್ ಆದಂಥ ಒಂದು ವಾಟರ್ ಫಾಲ್ಸ್ಗೆ, ಚಿಕ್ಕದಾಗಿರೋ ವಾಟರ್ ಫಾಲ್ಸ್ಗೆ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಎಲ್ಲಪ್ಪ ಲೊಕೇಟ್ ಆಗಿರೋದು ಅಂದರೆ ಸಾಗರ ಟು ಸಿಗಂದೂರು ರೋಡಲ್ಲಿ RTO ಆಫೀಸ್ ಇದೆಯಲ್ಲ, RTO ಆಫೀಸ್ ರೋಡ್ ಕೆಳಗಡೆ ಬಂದರೆ ನೋಡ್ಬೋದು. ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿರ್ತೀನಿ. ನಾನು ನಮ್ಮ ಬಾಯ್ಸು ಆ ವಾಟರ್ ಫಾಲ್ಗೆ ಹೋಗಿ ಎಂಜಾಯ್ ಮಾಡೋಣ ಅಂತ ಹೊರಟಿದ್ದೀವಿ. ಕಾಲೇಜಿಂದನೇ ಡೈರೆಕ್ಟ್ ಹೋಗ್ತಾ ಇದ್ದೀವಿ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೈಕೆಲ್ಲ ತಗೊಂಡು ಹೋಗ್ತಾ ಇದ್ದಿಲ್ಲ. ನೋಡ್ತಿದ್ದೀರಾ, RTO ಆಫೀಸ್ ಕೆಳಗಿಳಿದಾಗ ಈ ಥರ ಒಂದು ರೋಡ್ ಇದೆ ಗೊತ್ತು. ಅದಾದ್ರ ಮೇಲೆ ಒಂದು ಸಣ್ಣದಾದ ಒಂದು ಕಾಲು ದಾರಿ ಇದೆ. ಆ ಕಾಲು ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು. ಇಲ್ಲಿ ನೋಡ್ಬೋದು, ನಾವು ನಮ್ಮ ಬಾಯ್ಸ್ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗ್ತಾ ಇದ್ವಲ್ಲ, ಹಂಗೆ ಬಂದು ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಒಂದು ಬೇಲಿ ಹಾಕಿಬಿಟ್ಟಿದ್ದಾರೆ. ಈಗ ಮೊದಲು ಎಲ್ಲ ಬೇಲಿ ಇದ್ದಿಲ್ಲ. ಈ ವಾಟರ್ ಫಾಲ್ಸ್ ಎಲ್ಲಿರೋದು ಅಂತ ಹೇಳಿದ್ದೀನಿ, ನೀವು ಸಹ ಬನ್ನಿ, ವಿಸಿಟ್ ಮಾಡಿ. ಚೆನ್ನಾಗಿದೆ, ಚಿಕ್ಕದಾಗಿರೋ ವಾಟರ್ ಫಾಲು, ಎಂಜಾಯ್ ಮಾಡ್ಬೋದು ನೀವು ನಿಮ್ಮ ಒಂದು ವಾಟರ್ ಫಾಲ್ನ ಆಟ ಆಡೋ ಇದನ್ನು. ಬನ್ನಿ. ಈ ಬೇಲಿನ ದಾಟಾದ ತಕ್ಷಣ ಒಂದು ಸಣ್ಣ ರಿವರ್ ಕ್ರಾಸಿಂಗ್ ಇದೆ. ಈ ಒಂದು ಕೆರೆಯಿಂದನೇ ಆ ಒಂದು ವಾಟರ್ ಫಾಲ್ಸ್ ಉದ್ಭವ ಆಗಿರೋದು. ಇಲ್ಲಿ ಸ್ವಲ್ಪ ಫುಲ್ ಜಾರಿಕೆ ಇದೆ, ಸ್ವಲ್ಪ ಹುಷಾರಾಗಿ ನೀವು ದಾಟಬೇಕಾಗತ್ತೆ. ನೋಡಿ, ಇದೇ ನದಿಯಲ್ಲ, ಇದು ಕೆರೆಯಿಂದ ನೀರು ಹರ್ಕೊಂಡು ಹೋಗ್ತಿದೆ. ನೀಟಾಗಿ ದಾಟ್ಕೊಂಡು ಸ್ವಲ್ಪ ಜಾರಿಕೆ ಇದೆ. ನಮ್ಮ ಬಾಯ್ಸ್ ಎಲ್ಲ ಫುಲ್ ಚಿಲ್ ಮಾಡ್ತಿದ್ದಾರೆ ನೋಡಿ. ಅಲ್ಲಿಂದ ದಾಟಾದ ತಕ್ಷಣ ಒಂದು ಸಣ್ಣ ಸುರಂಗ ಮಾರ್ಗ ಥರ ಫುಲ್ ಮಟ್ಟಿ ಗಿಟ್ಟಿ ಎಲ್ಲ ಬೆಳ್ಕೊಂಡಿದೆ. ಆ ಮಟ್ಟಿ ಗಿಟ್ಟಿಲೆಲ್ಲ ದಾಟ್ಕೊಂಡು ಒಂದು ಕಾಲುವೆ ಇದೆ, ಕಾಲುವೆ ಮುಖಾಂತರ ದಾಟಬೇಕು. ಹೀಗೆ ಸ್ವಲ್ಪ ಬೇಲಿ ಗೀಲಿ ಎಲ್ಲ ಹಾರಿ ಒಂದು ಸ್ವಲ್ಪ ಅಡ್ವೆಂಚರ್ ಆಗಿರುತ್ತೆ. ನೀವು ಸಹ ಬನ್ನಿ ಗೆಳೆಯರೊಟ್ಟಿಗೆ. ನೋಡ್ತಿದ್ದೀರಲ್ಲ, ಇದೇ ನೀರೇ ಅಲ್ಲಿ ಫಾಲ್ಸ್ ಆಗಿ ಒಂದು ನಿಮಗೆ ಕಾಣಸಿಗುತ್ತೆ. ಇಲ್ಲಿ ನೋಡ್ತಿದ್ದೀರ, ಸ್ವಲ್ಪ ಕೆಳಗೆ ಇಳಿಬೇಕು. ಅದನ್ನು ಸಹ ಮುಂದೆ ತೋರಿಸ್ತೀನಿ, ಹೆಂಗೆ ಕೆಳಗೆ ಇಳಿಯೋದು ಏನು ಗೊತ್ತಾ ಇಲ್ಲ. ಫುಲ್ ಅಡ್ವೆಂಚರ್ ಆಗಿದೆ, ಸ್ವಲ್ಪ ಜಾರಿಕೆ ಇದೆ, ಸ್ವಲ್ಪ ನಿಧಾನ ಹುಷಾರಾಗಿ ಇಳಿಬೇಕು. ಎಲ್ಲ ನಡ್ಕೊಂಡು ಹೋಗ್ತಿದ್ದೀವಿ, ಹರಟೆ ಹೊಡ್ಕೊಂತ ಬಾಯ್ಸ್ ಜೊತೆ ಚಿಲ್ ಮಾಡ್ತಾ. ಇದು ಸಾಗರದಲ್ಲಿರೋದು. ಸ್ವಲ್ಪ ಜನಕ್ಕೆ ಗೊತ್ತು, ಸ್ವಲ್ಪ ಜನಕ್ಕೆ ಗೊತ್ತಿರದೇ ಇರ್ಬೋದು. ಇದು ITI ಕಾಲೇಜ್ ಮುಂದ್ಗಡೆ ಇದೆ, ಸ್ವಲ್ಪ ನಡಿಬೇಕು. ನಮ್ಮ ಡಿಪ್ಲೊಮಾ ಕಾಲೇಜ್ ಹಿಂದ್ಗಡೆ ಇದೆ ನೋಡಿ. ನಾವೆಲ್ಲ ಇಳಿತಾ ಇದ್ದೀವಿ. ಇಳಿಯೋಕ್ಕೆ ಏನಪ್ಪ ಸಾಧನ ಅಂದರೆ ಏನೂ ಇಲ್ಲ, ಮರದ ಬೇರು ಅದು ಇದು ಹಿಡ್ಕೊಂಡು ಇಳಿಬೇಕು. ಯಾರೋ ಇತ್ತಿತ್ತಲಾಗಿ ರೀಸೆಂಟಾಗಿ ಬಂದವರೊಂದು ದಪ್ಪ ಹಗ್ಗ ಕಟ್ಟಿದ್ದಾರೆ. ಅದೇ ಸ್ವಲ್ಪ ಹಗ್ಗ ಹಿಡ್ಕೊಂಡು ಹುಷಾರಾಗಿ ಇಳಿಬೇಕು. ಹುಷಾರಾಗಿ ಇಳಿದ್ರೆ ಅಲ್ಲಿರೋದೇ ನಮ್ಮ ಬ್ಯೂಟಿಫುಲ್ ಆದ ಚಿಕ್ಕದಾದ ಒಂದು ವಾಟರ್ ಫಾಲು. ಎಲ್ಲ ಇಳಿಬೇಕಾದ್ರೆ ಹೆದರ್ತಿದ್ದಾರೆ ಹುಡುಗರೆಲ್ಲ. ಅಯ್ಯೋ ಜಾರಿಬಿಟ್ರೆ ಬಟ್ಟೆ ಕೆಸರಾದೆ ಅಂತ ಅಲ್ಲ. ನಾವು ಏನಕ್ಕಂದರೆ ಕಾಲೇಜಿಂದ ಬಂದಿರೋದ್ರಿಂದ ಸ್ವಲ್ಪ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡಿದ್ದಂಗೆ ಇಳಿಬೇಕು. ನೋಡಿ, ನಮ್ಮ ಫ್ರೆಂಡ್ಸ್ ಎಲ್ಲ ಇಳಿತಿದ್ದಾರೆ ಅಲ್ಲಿ ನೋಡಿ. ಒಬ್ಬ ಅಂತೂ ಫುಲ್ ರಾಡಿಯಾಗಿದ್ದಾನೆ ಹೆದರಿ. ನೋಡಿ, ಇದೇ ವಾಟರ್ ಫಾಲು ಕಾಣ್ತಿದೆಯಲ್ಲ, ಇದೇ ವಾಟರ್ ಫಾಲು. ಇದೇನು ಜಾಸ್ತಿ ಆಳನೂ ಇಲ್ಲ, ಏನು ಹೈಯೆಸ್ಟ್ ಅಂದರೆ ಒಂದು 4 ಅಡಿ ಆಳ ಇರ್ಬೋದೇನೋ ಅಷ್ಟೇ. ನೋಡಿ, ನಾವೆಲ್ಲ ಫುಲ್ ಬಟ್ಟೆ ಗಿಟ್ಟೆ ಎಲ್ಲ ತೆಗ್ದಂಡು ಈಜಕ್ಕೆ ಹಾರ್ಕೊಂಡ್ಬಿಟ್ಟಿದ್ದೀವಿ. ಮನಸ್ಸೇ ಆಗ್ತಿಲ್ಲ ಹತ್ತೋಕ್ಕೆ. ಚಳಿನೂ ಹಾಗೆ ಇತ್ತು. ನೀರಲ್ಲಿ ಇಳಿದಾಗ ಚಳಿ ಅನಿಸ್ತಾ ಇದ್ದಿಲ್ಲ, ನೀರಿಂದ ಹತ್ತಾದ್ರ ಮೇಲೆ ಸ್ವಲ್ಪ ಚಳಿ ಫೀಲ್ ಆಯಿತು. ಎಲ್ಲರೂ ಫುಲ್ ನಾವು ಯಾಕೆ ಬೇಗ ಹತ್ತಿದ್ವಿ ಅಂದರೆ ಕಾಲೇಜ್ ಕಡೆಯಿಂದ ಕಾಲ್ ಬಂತು ಎಲ್ಲಿ ಹೋದ್ರಿ ಅಂತ. ಸೊ ಅದಕ್ಕೆ ಎಲ್ಲರೂ ನೀರಿಂದ ಹತ್ತಿದ್ದೀವಿ. ಹತ್ತಿದ ತಕ್ಷಣ ಕಾಲೇಜಿಗೆ ಶಿಸ್ತಾಗಿ ಹೊರಟ್ವಿ. ಇದಿಷ್ಟು ಇವತ್ತಿನ ವಿಡಿಯೋದಿನ ಸ್ಪೆಷಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಗೈಸ್.